ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾಂ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ಶ್ರಾದ್ದದ ಬಗೆಗಿನ ಕೆಲವು ವಿವರಗಳನ್ನು ನೋಡಿದೆವು. ಈ ಏನಿದೆ ಪಿತೃಗಳ ಪತಿ, ಪಿತೃಪತಿ ಯಾರು ಅಂತಂದ್ರೆ ಚಂದ್ರ. ಚಂದ್ರ ಪಿತೃಗಳ ಒಡೆಯ. ಸೋಮ ಪಿತೃಣಾಮಧಿಪ ಕಥಂ ಶಾಸ್ತ್ರ ವಿಶಾರದ. ಅವನು ಹೇಗೆ ಪಿತೃಗಳ ಒಡೆಯ ಆದ? ತದ್ವಂಶ್ಯಾಯೇ ಚರಾಜಾನಃ ಬಭೂವು ಕೀರ್ತಿವರ್ಧನಾಃ. ಚಂದ್ರವಂಶದ ಬಗೆಗೆ ನಮಗೆ ಹೇಳಿ ಅಂತ ಋಷಿಗಳೆಲ್ಲ ಕೇಳಿದ್ರು. ಆಗ ಸೂತ ನುಡಿದ, ಆದಿಷ್ಟೋ ಬ್ರಹ್ಮಣ ಪೂರ್ವಂ ಅತ್ರಿಹಿ ಸರ್ಗವಿಧೌ ಪುರಾ ಅನುತ್ತಮಂ ನಾಮ ತಪಃ ಸೃಷ್ಟ್ಯರ್ಥಂ ತಪ್ತವಾನ್ ಪ್ರಭು. ಬ್ರಹ್ಮದೇವರು ಮನಸ್ಸಿನಿಂದ ಸಂಕಲ್ಪದಿಂದ ಒಬ್ಬ ಮಗನನ್ನು ಸೃಷ್ಟಿ ಮಾಡಿದ್ರು. ಅನೇಕ ಜನರಲ್ಲಿ ಒಬ್ಬರು ಅತ್ರಿ. ಆ ಅತ್ರಿ ಹುಟ್ಟಿದಾಗ ಬ್ರಹ್ಮದೇವರು ಹೇಳಿದ್ರು ಸೃಷ್ಟಿ ಮುಂದುವರಿಬೇಕಪ್ಪ ಅಂತ. ಅವಾಗ ಅತ್ರಿ ತಪಸ್ಸು ಮಾಡಿದ್ರು. ಅತ್ರಿ ಋಷಿಗಳು ಯದಾನಂದಕರಂ ಬ್ರಹ್ಮ ಜಗತ್ಕ್ಲೇಶ ವಿನಾಶನಂ ಬ್ರಹ್ಮ ವಿಷ್ಣುರ್ಕ ರುದ್ರಾಣಾಂ ಅಭ್ಯಂತರಮತೀಂದ್ರಿಯಂ ಶಾಂತಿ ಕೃಚ್ಛಾಂತ ಮನಸಃ ತದಂತರ್ನಯನೇ ಸ್ಥಿತಂ. ಅತ್ರಿಗಳು ಬ್ರಹ್ಮ ನಾರಾಯಣನನ್ನ ಚಿಂತನೆ ಮಾಡಿದ್ರು. ಹೇಗೆ ಚಿಂತನೆ ಮಾಡಿದ್ದು? ಬ್ರಹ್ಮ, ರುದ್ರ, ಸೂರ್ಯ ಇವರೆಲ್ಲರ ಅಂತರ್ಯಾಮಿಯಾದ ಸ್ಪಷ್ಟವಾಗಿ ಇಲ್ಲುಂಟು. ರುದ್ರಾಣಾಂ ಅಭ್ಯಂತರಂ, ಅಂತರ ಅಂದ್ರೆ ಒಳಗಡೆ ಇರುವ, ಅತೀಂದ್ರಿಯಂ ಕಣ್ಣಿಗೆ ಗೋಚರನಾಗದ ನಾರಾಯಣನನ್ನ ತಪಸ್ಸು ಮಾಡಿದ್ದು. ವಿಶೇಷತಃ ಕಣ್ಣಿನ ಒಳಗಡೆ ಇರುವ ಭಗವಂತನ ರೂಪವನ್ನು ಚಿಂತನೆ ಮಾಡಿದ್ದಂತೆ. ಈ ತಪಸ್ಸಿನಿಂದ ಸಂತುಷ್ಟರಾಗಿ ಸದಾಶಿವ ಬಂದಂತೆ. ಯಸ್ಮಾತ್ ಉಮಾಪತಿ ಸಾರ್ಧಂ ಉಮಯಾ ತಮಧಿಷ್ಠಿತಃ. ಅವರ ಸದಾಶಿವನಿಗೆ 8 ಪ್ರತೀಕಗಳು ಅಂತ ಗೊತ್ತಲ್ಲ ನಿಮಗೆ. ರಸ ಘನ ರಥ ನಲ ನಿಲವಿಯದ್ವಿವಸ್ವದ್ವಿಧು ಪ್ರಯಷ್ಟೃಷು ನಿವಿಷ್ಟಮಿತ್ಯಜ ಭಜಾಮಿ ಮೂರ್ತ್ಯಷ್ಟಕಂ ಅಂತ. ಸದಾಶಿವ 8 ಪ್ರತೀಕಗಳಲ್ಲಿ ಇದ್ದಾನೆ. ಪಂಚಭೂತಗಳು, ಸೂರ್ಯ, ಚಂದ್ರ, ಸಾಧಕನಾದ ಜೀವ. ಈ 8 ಪ್ರತೀಕಗಳಲ್ಲಿ ನಾರಾಯಣ ಇದು ಸದಾಶಿವ ನೆಲೆಗೊಂಡಿದ್ದಾನೆ. ಅದರಲ್ಲಿ ತನ್ನ ಒಂದು ಪ್ರತೀಕವನ್ನ ಈ ಅತ್ರಿಗಳಲ್ಲಿ ಹುಟ್ಲಿ ಅಂತ ಬಿಟ್ನಂತೆ.
ತಂ ದೃಷ್ಟ್ವಾ ಚಾಷ್ಟಮಾಂಶೇನ ತಸ್ಮಾತ್ ಸೋಮೋ ಭವಚ್ಛಿಶುಃ. ಅದು ಹೇಗೆ ಹುಟ್ಟಿದ್ದು? ಕಣ್ಣಿನಿಂದ ಹುಟ್ಟಿದ್ದು. ಅಧಃಸುಸ್ರಾವ ನೇತ್ರಾಭ್ಯಾಂ ಧಾಮ ತಚ್ಚಾಂಬು ಸಂಭವಂ ದೀಪಯನ್ ವಿಶ್ವಮಖಿಲಂ ಜ್ಯೋತ್ಸ್ನಯಾ ಸಚರಾಚರಂ. ಈ ರೀತಿಯಾಗಿ ಆ ಮಗು ಕಣ್ಣಿನಿಂದ ಹುಟ್ಟಿತ್ತು. ಗರ್ಭೋ ಭೂತ್ವೋದರೇ ತಾತಾಂ ಆಸ್ಥಿತೋಬ್ದಶತತ್ರಯಂ ಆಶಾಸ್ತಂ ಮುಮುಚುರ್ಗರ್ಭಂ ಅಶಕ್ತ ಧಾರಣೆ ತತಃ. ಹುಟ್ಟಿದ ಕೂಡಲೇ ಬ್ರಹ್ಮದೇವರೇನು ಮಾಡಿದ್ರು? ಅವನನ್ನು ಯುವಕನನ್ನಾಗಿ ಮಾಡಿದರು. ಯುವಕನನ್ನಾಗಿ ಮಾಡಿ ಅವನನ್ನು ಒಳ್ಳೆ ಕುದುರೆಯ ಮೇಲೆ ಕೂಡಿಸಿದರು. ಕುದುರೆಯನ್ನು ಹೊಂದಿರುವ ರಥ. ಎಂತಹ ರಥ? ಸ್ಯಂದನೇಥ ಸಹಸ್ರಾಶ್ವೇ ವೇದ ಶಕ್ತಿಮಯೇ ಪ್ರಭು ಆರೋಪ್ಯ ಲೋಕಮನಯತ್ ಆತ್ಮೀಯಂ ಸ ಪಿತಾಮಹ. 1000 ಕುದುರೆಗಳನ್ನು ಹೂಡಿದ ವೇದದ ಶಕ್ತಿಯನ್ನು ಹೊಂದಿರುವ ರಥದಲ್ಲಿ ಕೂಡಿಸಿದರು. ಬ್ರಹ್ಮರ್ಷಿಗಳೆಲ್ಲ ಓಹ್, ಇವನು ನಮ್ಮ ಸ್ವಾಮಿ ಆಗಲಿಕ್ಕೆ ತೊಂದರೆ ಇಲ್ಲ ಅಂದ್ರು. ಯಾಕೆಂದ್ರೆ ಮನೋಭಿಮಾನಿ. ಚಂದ್ರಮಾ ಮನಸೋ ಜಾತಃ ಋಷಿಭಿರ್ದೇವಗಂಧರ್ವೈಃ ಓಷಧೀಭಿಸ್ತಥೈವ ಚ ತುಷ್ಟುವು ಸೋಮದೈವತ್ಯೈಃ ಬ್ರಹ್ಮಾದ್ಯಾಸ್ ಮಂತ್ರ ಸಂಗ್ರಹೈಃ. ಋಷಿಗಳು, ದೇವತೆಗಳು, ಗಂಧರ್ವರು, ವಿಶೇಷತಃ ಓಷಧ್ಯಭಿಮಾನಿ ದೇವತೆಗಳು, ವೃಕ್ಷಾಭಿಮಾನಿ ದೇವತೆಗಳಿದ್ದಾರಲ್ಲ, ಅವರು ಚೆನ್ನಾಗಿ ಸೋಮನನ್ನ ಸ್ತೋತ್ರ ಮಾಡಿದರು. ಅವತ್ತಿನಿಂದ ದಿವ್ಯೌಷಧಿ ಭುವಿ ದಿವ್ಯೌಷಧಿ ಗಣ, ಔಷಧಿಗಳ ಒಡೆಯ ಅಂತ ಗುರುತಿಸಲ್ಪಟ್ಟ. ನಾವು ಎಂತಹ ಅನ್ನ ತಿಂತೇವೋ ಅದೇ ಅಲ್ವಾ ಪರಿಣಾಮ ಆಗೋದು ಮನಸ್ಸಾಗಿ. ಔಷಧಿಯಲ್ಲಿ ಶಕ್ತಿಪ್ರದನೂ ಚಂದ್ರನೇ. ಯಾಕೆಂದರೆ ಚಂದ್ರನ ಬೆಳದಿಂಗಳು, ಚಂದ್ರನ ಕಾಂತಿ, ಚಂದ್ರ ಕೊಡುವ ಶಕ್ತಿಯಿಂದಲೇ ಗಿಡಗಳು, ಮರಗಳು, ಬೆಳೆಗಳು ಬೆಳೆಯೋದು ಗೊತ್ತೇ ಇದೆ. ಅದರಿಂದಾಗಿ ಚಾಂದ್ರಮಾನವನ್ನು ಯಾಕೆ ಲೆಕ್ಕಕ್ಕಿಡ್ತೀವಿ? ಸೌರಮಾನ ಯಾಕೆ ಮುಖ್ಯ ಆಗಲ್ಲ ಅಂದ್ರೆ ಗೊತ್ತೇ ಆಗಲ್ಲ. ಸೌರಮಾನಕ್ಕೆ ತಕ್ಕ ಹಾಗೆ ಜೋಡಿಸ್ಕೋಬೇಕು. ಆದರೆ ಚಾಂದ್ರಮಾನ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಮತ್ತೆ ಯಜ್ಞಕ್ಕೆ ಉಪಯುಕ್ತವಾದದ್ದು. ಈ ತರಹದ ಯಾಗವನ್ನ ಈ ಧಾನ್ಯಗಳಿಂದ ಮಾಡಬೇಕು. ಆ ಧಾನ್ಯಗಳು ಬರುವ ಕಾಲ ಯಾವುದು? ಚಾಂದ್ರಮಾನವನ್ನು ಅನುಸರಿಸಿ. ಹೀಗಾಗಿ ಯಜ್ಞದಲ್ಲಿ ಚಾಂದ್ರಮಾನವನ್ನು ಸ್ವೀಕಾರ ಮಾಡ್ತಾರೆ ಅಂತ. ವಾಸ್ತವವಾಗಿ ಯಾವ ಯಾವ ಕರ್ಮವನ್ನ ಯಾವ ಯಾವ ಮಾನದಿಂದ ಹೇಳಿರ್ತಾರೋ ಆಯಾ ಮಾನದಿಂದ ಮಾಡಬೇಕು. ಇವಾಗ ಧನುರ್ಮಾಸ ಸೌರಮಾನದ ಪ್ರಕಾರವೇ ಮಾಡೋದು. ಚಾಂದ್ರರು ಕೂಡ ನಾವೆಲ್ಲ ಅಂದ್ರೆ ನೋಡಿ, ಇವರು ಚಾಂದ್ರಮಾನದ ಪ್ರಕಾರ ಮಾಡೋದು, ಇವರು ಸೌರಮಾನವನ್ನು ಅನುಸರಿಸೋದು ಅಂತ ಅದು ತಪ್ಪು ಕಲ್ಪನೆ. ಯಾವುದ್ಯಾವುದನ್ನು ಗುರುತಿಸ್ಲಿಕ್ಕೆ ಅನುಕೂಲ ಆಗತ್ತೋ ಆಯಾ ಮಾನದಲ್ಲಿ ಅನುಸರಿಸೋದು. ನಾವು ಸೌರಮಾನದವರ ಚಾಂದ್ರಮಾನದವರ ಅಂದ್ರೆ ಎರಡೂ ಅಲ್ಲ. ಯಾವುದನ್ನು ಏನ್ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೋ ಹಾಗೆ ಮಾಡೋದು. ನಮಗೆ ಯುಗಾದಿ ಬರುತ್ತೆ, ಅಲ್ಲಿ ಸೌರಮಾನ ಚಾಂದ್ರಮಾನ ಡಿಫರೆನ್ಸ್ ಇದೆ. ಬಿಟ್ರೆ ಧನುರ್ಮಾಸ ಬರುತ್ತೆ, ಚಾಂದ್ರಮಾನದವ್ರು ಮಾಡಲ್ವಾ? ಧನುರ್ಮಾಸ ಯಾವುದು? ಸೌರಮಾನದ ಪ್ರಕಾರ ಮಾತ್ರ ಬರೋದು, ಚಾಂದ್ರಮಾನದ ಪ್ರಕಾರ ಅಲ್ಲ. ರಾಮನವಮಿ ಸೌರಮಾನದವ್ರು ಮಾಡಲ್ವಾ? ಚಾಂದ್ರಮಾನದ ಪ್ರಕಾರ ಮಾತ್ರ ಬರೋದು. ಇನ್ನು ಹೀಗೆ ಯಾವುದು ಯಾವ ಮಾನದಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೋ ಆಯಾ ಮಾನದಲ್ಲಿ ಮಾಡಬೇಕು, ಅಷ್ಟೇ ಸಿಂಪಲ್. ಮಧ್ವಾಚಾರ್ಯರು ಹೇಳಿದ್ದಾರೆ. ಮಧ್ವಾಚಾರ್ಯರ ಇಂಟೆನ್ಷನ್ ಲೀಡ್ಸ್ ಟು ಸೌರಮಾನ. ಕೃಷ್ಣಾಷ್ಟಮಿ ಮುಗೀತು, ಮಾಡಬೇಕು. ಅದರಲ್ಲೇನು ಗೊಂದಲ ಇದೆ ಇವುಗಳಿಗೆ? ಈ ಕಾಮನ್ ಸೆನ್ಸ್ ಇಲ್ಲದೆ ಇರೋದೇ
ಈ ಎಲ್ಲ ಗೊಂದಲಕ್ಕೆ ಕಾರಣ. ಅವನೊಬ್ಬ ಇದ್ದಾನೆ ವೇದಾಂತದ ಕೇಜ್ರಿವಾಲ, ಹೋ ಅಂತ ಕಿರ್ಚುತ್ತಾನೆ. ಸಿಂಪಲ್ ಅಪ್ಪ ಇದು. ಅದರಿಂದಾಗಿ ಚಾಂದ್ರಮಾನ ಎಲ್ಲಿ ಮುಖ್ಯ ಆಗತ್ತೆ? ಯಜ್ಞ ಮಾಡುವಾಗ. ಯಾಕೆ ಮುಖ್ಯ ಆಗತ್ತೆ? ಈ ಧಾನ್ಯಗಳಿಂದ ಮಾಡಬೇಕು ಅಂತ ಹೇಳ್ತಾರೆ. ಆ ಧಾನ್ಯಗಳು ಬರುವಾಗ ಆ ಚಂದ್ರನ ಬೆಳಕು ಅಲ್ಲಿ ಬಿದ್ದಿರುತ್ತೆ. ಧಾನ್ಯ ಚಂದ್ರಾಭಿಮಾನಿಕ. ಹೀಗಾಗಿ ಮಾಡಿ ಅಷ್ಟೇ. ಆಗ್ರಹಾಯಣ ಅಂತ ಹೊಸ ಅಕ್ಕಿ, ಮಳೆಗಾಲ ಕಳೆದ ಮೇಲೆ ನಾವು ಏನು ಬಿತ್ತನೆ ಮಾಡಿರ್ತೇವೆ ಅದರ ಹೊಸ ಅಕ್ಕಿಯನ್ನು ಸಮರ್ಪಣೆ ಮಾಡಬೇಕು ಅಂತ ದೇವರಿಗೆ. ಅಗ್ನಿಹೋತ್ರದಲ್ಲಿ ಅಗ್ನಿಹೋತ್ರ ಮಾಡುವಾಗ ಈ ತರಹ ಮಾಡಬೇಕು ಅಂತ ಮಾಂಡೂಕ ಅಥರ್ವಣ ಉಪನಿಷತ್ತು. ಯಸ್ಯಾಗ್ನಿಹೋತ್ರ ಮದರ ಚಮಪೂರ್ಣ ಮಾತಂ ಅನಾಗ್ರಯಣಂ ಅತಿಥಿ ವರ್ಜಿತಂ ಚ ಅಂತ ಬರುತ್ತೆ. ಅನಾಗ್ರಯಣ, ಹೊಸ ಅಕ್ಕಿಯನ್ನು ಸಮರ್ಪಣೆ ಮಾಡದೇ ಇರೋದು, ಅದು ಮಾಡಬಾರದು. ಹಾಗೆ ಹೊಸ ಅಕ್ಕಿಯನ್ನು ಮೊದಲು ದೇವರಿಗೆ ಸಮರ್ಪಣೆ ಮಾಡಿ ಆಮೇಲೆ ಉಣ್ಣಬೇಕು ಅಂತ. ಅದು ಯಾವುದು, ಎಲ್ಲಿ ವಿಹಿತ ಆಗೋದದು? ಇದನ್ನೆಲ್ಲ ನೋಡಿದಾಗ ನಿಮಗೆ ಒಂದು ಅರ್ಥ ಆಗತ್ತೆ, ಯಾವುದ್ಯಾವುದನ್ನ ಎಲ್ಲಿ ಎಲ್ಲಿ ವಿಧಾನ ಮಾಡಿದ್ದಾರೆ ಅದನ್ನ ಹಾಗೆ ಹಾಗೆ ಆಚರಿಸಬೇಕು. ಚಾಂದ್ರಮಾನವೋ ಸೌರಮಾನವೋ ಅಲ್ವೇ ಅಲ್ಲ. ನಾವು ಎರಡೂ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಚಾಂದ್ರಮಾನವನ್ನು ಸೌರಮಾನವನ್ನು ಶಾಸ್ತ್ರದಲ್ಲಿ ಹೇಳಿದಂತೆ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ಹಿನ್ನೆಲೆಯಿಂದ ಚಂದ್ರ ಓಷಧಿಪತಿ. ಓಷಧಯ ಸಂಭ್ರಮಂತೆ ಓಷಧಯ ಸಂವದಂತೆ ಸೋಮೇನ ತಹರಾಜ್ಞಾ ಅಂತ ಸೋಮ ಓಷಧೀಶ ಅಂತ. ತದ್ದೀಪ್ತಿರಧಿಕಾ ತಸ್ಮಾತ್ ರಾತ್ರೌ ಭವತಿ ಸರ್ವದಾ. ಕೆಲವೊಂದು ಔಷಧಿಗಳಂತೂ ರಾತ್ರಿ ಚೆನ್ನಾಗಿ ಬೆಳಗುತ್ತವೆ. ಪ್ರಾಯ ನಾವಿವತ್ತು ನಮ್ಮ ಅತಿಯಾದ ಬೆಳಕಿನಿಂದ, ಅತಿಯಾದ ಒಂದು ಚಿಂತನೆಯಿಂದ, ಅತಿಯಾದ ಕೃತಕವಾದ ಬೆಳಕಿನಿಂದ ಆ ತರಹದ್ದೆಲ್ಲ ಕಳ್ಕೊಂಡಿದ್ದೀವಿ ನಾವು. ತೇನೌಷಧೀಶ ಸೋಮೋಭೂತ್ ದ್ವಿದೇಶಶ್ಚಾಪಿ ಗದ್ಯತೆ. ತೇನ ಔಷಧೀಶಃ, ಚಂದ್ರ ಔಷಧಿಗಳ ಒಡೆಯ. ಆಮೇಲೆ ದ್ವಿದೇಶಃ, ನಕ್ಷತ್ರಗಳ ಒಡೆಯ ಕೂಡ. ವೇದಧಾಮರತಂ ಚಾಪಿ ಯದಿದಂ ಚಂದ್ರಮಂಡಲಂ. ಈ ಎಲ್ಲ ಆದಮೇಲೆ ವೇದಧಾಮರಸಂ, ವೇದದ ತಿಳಿವು. ಯಾಕೆಂದ್ರೆ ಅದು ಮನಸ್ಸಿಗೆ ತಾನೇ ತಟ್ಟಬೇಕು ವೇದ. ಹೀಗಾಗಿ ಚಂದ್ರನ ಅನುಗ್ರಹವೇ ಬೇಕು. ಕ್ಷೀಯತೆ ವರ್ಧತೆ ಚೈವ ಶುಕ್ಲೇ ಕೃಷ್ಣೇ ಚ ಸರ್ವದಾ. ಅವನ ಕಲೆಗಳು ಕಾಣೋದಿಲ್ಲ, ಕ್ರಮೇಣ ಕಾಣುತ್ತೆ, ಕ್ರಮೇಣ ಕಾಣೋದಿಲ್ಲ. ಈ ತರಹದ್ದು ಒಂದು ಶಾಪ ಇದೆ. ಶಾಪ ಅದೊಂದು ನೆಪ. ತನ್ಮೂಲಕ ಜಗತ್ತಿನ ಬೆಳವಣಿಗೆಗಳಾಗಬೇಕಿತ್ತು. ದೇವತೆಗಳಿಗೆ ಬರುವ ಶಾಪ ಜಗತ್ತಿನ ಬದಲಾವಣೆಗೆ, ಜಗತ್ತಿನ ಬೆಳವಣಿಗೆಗೆ ಇರುವಂಥದ್ದು. ವಿಂಶತಿಂ ಚ ತಥಾ ಸಪ್ತದಕ್ಷ ಪ್ರಾಚೇತಸೋ ದದೌ. 27 ಜನ ನಕ್ಷತ್ರಾಭಿಮಾನಿ ಸ್ತ್ರೀಯರನ್ನ ಅವನಿಗೆ ಕೊಟ್ಟಿದ್ದಂತೆ. ಆಮೇಲೆ ತಪಶ್ಚಚಾರ ಶೀತಾಂಶು ವಿಷ್ಣು ಧ್ಯಾನೈಕ ತತ್ಪರ. ಆ ಚಂದ್ರನೇ ಶೀತಾಂಶು ತಂಗದಿರ ವಿಷ್ಣು ಧ್ಯಾನ ತತ್ಪರನಾಗಿ ಕಳೆದ.
ನಾರಾಯಣ ಏನು ವರ ಬೇಕು ಕೇಳು ಉಂದ. ಆಗ ಚಂದ್ರ ಕೇಳಿದ, ಪ್ರತ್ಯಕ್ಷಮೇವ ಭೋಕ್ತಾರೋ ಭವಂತು ಮಮ ಮಂದಿರೇ. ರಾಜಸೂಯ ಯಾಗ ಮಾಡಬೇಕು. ರಾಜಸೂಯ ಯಾಗದಲ್ಲಿ ಎಲ್ಲರೂ ಕೂಡ ನಾನು ಕೊಡುವ ಆಹ್ವಾನವನ್ನು ಸ್ವೀಕರಿಸಿ ಪ್ರತ್ಯಕ್ಷರಾಗಿ ಅಗ್ನಿಮುಖದಲ್ಲಿ ಆಹುತಿಯನ್ನು ತಗೊಳ್ಬೇಕು. ಅಗ್ನಿಮುಖದಲ್ಲಿ ಅಲ್ಲದೆ ಹೀಗೆ ಪ್ರತ್ಯಕ್ಷರಾಗಿ ಬಂದು ಎದುರುಗಡೆ ಬಂದು ತಗೊಳ್ಬೇಕು. ಆಯ್ತು ಅಂದ. ಇನ್ನು ಮುಂದೆ ಇದೆ, ಬ್ರಹ್ಮಾದಿಗಳೇ ನನಗೆ ಬ್ರಾಹ್ಮಣರ ಸ್ಥಾನದಲ್ಲಿ ನಿಲ್ಲಬೇಕು. ಸದಾಶಿವ ನನ್ನ ಯಜ್ಞವನ್ನು ರಕ್ಷಣೆ ಮಾಡಬೇಕು. ಅತ್ರಿ ಹೋತಾ ಋಗ್ವೇದದ ಪುರೋಹಿತ ಆಗಬೇಕು. ಭೃಗುರಧ್ವರ್ಯು ಭೃಗುವೇ ಅಧ್ವರ್ಯು ಯಜುರ್ವೇದದ ಪುರೋಹಿತ ಆಗಬೇಕು. ಉದ್ಗಾತ ಭೂತ್ ಚತುರ್ಮುಖ ಚತುರ್ಮುಖ ಸಾಮವೇದದ ಪುರೋಹಿತ ಆಗಬೇಕು. ಸ್ವಯಂ ನಾರಾಯಣ ಬ್ರಹ್ಮ ಆಗಬೇಕು, ಅಥರ್ವವೇದದ ಪುರೋಹಿತ. ಬ್ರಹ್ಮ ಅಂದ್ರೇನು? ಯಾಗ ತಪ್ಪಿದರೆ ಪ್ರಾಯಶ್ಚಿತ್ತವನ್ನು ಹೇಳುವವ. ಮೂರೂ ಜನರಿಗೂ ಗೊತ್ತಾಗದ ಸಮಸ್ಯೆ ಬಂದರೆ ಪ್ರಾಯಶ್ಚಿತ್ತವನ್ನು ಹೇಳುವವ. ಯಜ್ಞ ಯಾವ ದಾರಿಯಲ್ಲಿ ಸಾಗಬೇಕು ಅಂತ ನಿರ್ದೇಶ ಮಾಡುವವ. ಈ ದೊಡ್ಡ ಹೊಣೆ ಅಥರ್ವವೇದದ ಪುರೋಹಿತನಿಗಿರುತ್ತೆ. ಅವನನ್ನ ಬ್ರಹ್ಮ ಅಂತ ಕರೀತಾರೆ. ಇಲ್ಲಿ ಬ್ರಹ್ಮ ಯಾರಾಗಿದ್ದು? ಸಾಕ್ಷಾತ್ ನಾರಾಯಣ. ಸದಸ್ಯರು ಸದಸ್ಯರು ಅಂದ್ರೇನು ಗೊತ್ತಾ? ಯಜ್ಞವನ್ನ ನೋಡ್ತಾ ಕೂಡುವವರು. ಇವತ್ತು ಮೆಂಬರ್ ಅನ್ನೋ ಅರ್ಥದಲ್ಲಿ ಸದಸ್ಯ ಅಂತ ನಾವು ಬಳಸ್ತಾ ಇದ್ದೀವಿ. ವಾಸ್ತವವಾಗಿ ಸದಸ್ಯ ಅಂದ್ರೆ ಯಜ್ಞ ಸದಸ್ಯನಲ್ಲಿ ಕುಳಿತವರು. ಸಭ್ಯರು ಅಂದ್ರೆ ಏನು? ಸಭೆಗೆ ಯೋಗ್ಯರಾದವರು. ಯಜ್ಞ ಅನ್ನುವ ಸಭೆಗೆ ಯೋಗ್ಯರಾಗಿರ್ಬೇಕಾದ್ರೆ ಒಳ್ಳೆ ನಡತೆ ಇರಬೇಕು. ಹೀಗಾಗಿ ಸಭ್ಯರು, ಸಭೆಗೆ ಯೋಗ್ಯರು. ಸಭಿಕರು ಅಂದ್ರೆ ಜೂಜುಕಟ್ಟೆಯಲ್ಲಿರುವವರು ಅಂತ. ಅದರಿಂದಾಗಿ ಯಾರು ಕೂಡ ಸಭಿಕರಲ್ಲಿ ವಿನಂತಿ ಅನ್ಬೇಡಿ. ನೀವು ಹಾಗಿರಬಹುದು, ನಮ್ಮ ಅನ್ನ ತೆಗಿಬೇಡಿ. ಒಂದ್ಸರ್ತಿ ಅಂತೂ ಒಂದು ಕಾನ್ವೊಕೇಶನ್, ನಮ್ದು ತರ್ಕ ವಿದ್ವತ್ತಾಗಿತ್ತಲ್ಲ, ಕಾನ್ವೊಕೇಶನ್ ಸರ್ಟಿಫಿಕೇಟ್ ಕೊಡುವಾಗ ಎಲ್ಲರೂ ಆಸೀನರಲ್ಲಿ ಆಸನಗಳಾಗಬೇಕೆಂದು ಕೋರಿಕೊಳ್ಳುತ್ತೇವೆ ಅನ್ಬಿಟ್ಲು ಗಾಬರಿಯಿಂದ. ಆಸನಗಳಲ್ಲಿ ಆಸೀನರಾಗಿ ಅಂತ ಹೇಳಲಿಕ್ಕೆ ಆಂಕರ್ ಗಾಬರಿಯಿಂದ. ಆಮೇಲೆ ಇನ್ನೊಬ್ರು ಗಾಬರಿಯಿಂದ ಭಸಾಕಂಪ ಆಗಿ ಏನು ಕಣ್ಗಳನ್ನು ಜೋಡಿಸಿ ಕೈಗಳನ್ನು ಮುಚ್ಚಿ ಅಂದ್ಬಿಟ್ರು. ಹಾಗೆ ಸದಸ್ಯ ಸನಕಾದ್ಯಾಸ್ತು. ಆ ಸದಸ್ಯರು ಯಾರು ಅಂದ್ರೆ ಸನಕಾದಿಗಳು, ವಿಶ್ವೇ ದೇವತೆಗಳು, ಇವರೆಲ್ಲ ಇದ್ರು. ತ್ರೈಲೋಕ್ಯಂ ದಕ್ಷಿಣಾತೇನ ಋತ್ವಿಗ್ಭ್ಯ ಪ್ರತಿಪಾದಿತಂ. ರಾಜಸೂಯ ಯಾಗ ಮಾಡಿದವರಲ್ಲಿ ಒಬ್ಬ ಚಂದ್ರ, ವರುಣ, ಇಂದ್ರ, ಎಲ್ಲರಿಗಿಂತ ಮೊದಲು ಬ್ರಹ್ಮ ರಾಜಸೂಯ ಯಾಗವನ್ನು ಮಾಡಿದವರು. ಚಂದ್ರ ರಾಜಸೂಯ ಯಾಗ ಮಾಡಿದ. ಪುರೋಹಿತರಿಗೆ ದಕ್ಷಿಣ ಏನು? ತ್ರೈಲೋಕ್ಯಂ ದಕ್ಷಿಣಾತೇನ. 3 ಲೋಕ ಯಾವ್ದು ಬೇಕು? 14 ಲೋಕಗಳಲ್ಲಿ ಯಾವ್ದು ಬೇಕು ಅಂತ ಕೇಳಿದ. ತತಃ ಸಮಾಪ್ತೇ ವೃಥೇ ತದ್ರೂಪಾಲೋಕನೇಚ್ಛವ ಕಾಮಬಾಣಾಭಿತಪ್ತಾಂಗ್ಯೋ ನವದೇವ್ಯ ಶಿಶೇವಿರೇ. ಅವನ ರೂಪ ಎಷ್ಟು ಮನೋಹರವಾಗಿತ್ತು ಅಂತ ಹೇಳಿದ್ರೆ ಎಲ್ಲರೂ ಅವನನ್ನು ಬಯಸಿದರಂತೆ. ಚಂದ್ರನನ್ನ ಇದು ಅರ್ಥವಾದ ಅಂತ ಕರೀತಾರೆ. ಕೀರ್ತಿ ಜಯಂತನನ್ನ ಬಿಟ್ಲು, ಮಾರೀಚನನ್ನ ವಸು ಬಿಟ್ಲು, ಹವಿಷ್ಮಂತನನ್ನ ಕುಹು ಬಿಟ್ಟು ಬಂದ್ಲು ಇವನ ರೂಪವನ್ನು ನೋಡ್ಲಿಕ್ಕಾಗಿ. ಹಾಗೆ ನಂದಿ ಶಿವನ ವಾಹನ,
ಅವನ ಹೆಂಡತಿಯ ಹೆಸರು ಏನು ಅಂದರೆ ಧೃತಿ ಅಂತ. ಅವಳು ಅವನನ್ನು ಬಿಟ್ಟು ಬಂದ್ಲಂತೆ. ಆಮೇಲೆ ಸಿಟ್ಟು ಬಂದು ಅವನನ್ನು ಬಿಟ್ಟು ಹೋದ್ರು ಎಲ್ಲರೂ ಕೂಡ. ನಶಶಾಕಾಪಚಾರಾಯ ಶಾಪೈಶಸ್ತ್ರಾದಿಭಿ ಪುನಃ. ಅವರೆಲ್ಲ ಶಾಪ ಕೊಟ್ಟರು, ಚಂದ್ರನ ಮೇಲೆ ಏನು ಪರಿಣಾಮ ಆಗಲಿಲ್ಲ. ಇದು ಅವನಿಗೆ ದೊಡ್ಡ ಗರ್ವವನ್ನ ತಂದಿತ್ತು. ಎಲ್ಲ ಹೆಣ್ಣು ಮಕ್ಕಳು ಅವರ ಗಂಡಂದಿರನ್ನ ಬಿಟ್ಟು ನನ್ನನ್ನು ನೋಡ್ಲಿಕ್ಕೆ ಅಂತ ಬಂದರು. ಆಗ ಆ ಗಂಡಂದಿರು ನನಗೆ ಶಾಪ ಕೊಟ್ಟರು, ಆದರೆ ಆ ಶಾಪ ಯಾವ ಪರಿಣಾಮವೂ ಆಗಲಿಲ್ಲ. ಈ ಅಹಂಕಾರದಿಂದ ದಾರಿ ತಪ್ಪಿದ. ದೇವಗುರು ಬೃಹಸ್ಪತಿ ಆಚಾರ್ಯರ ಹೆಂಡತಿ ತಾರೆಯನ್ನು ನೋಡಿದ. ತಾರಾಂಸ ತಾರಾಧಿಪತಿ ಸ್ಮರಾರ್ಥ ಕೇಶೇಶು ಜಗ್ರಾಹ ವಿವಿಕ್ತ ಭೂಮೌ ಸಾಪಿ ಸ್ಮರಾರ್ಥ ಸಹತೆ ನರೇಮೇ ತದ್ರೂಪ ಕಾಂತ್ಯಾಹೃತ ಮಾನತೇನ. ಅವಳು ಕೂಡ ಮೊದಲು ಪ್ರತಿಭಟಿಸಿದರು, ಆಮೇಲೆ ಜೊತೆಯಾದಳು. ತನ್ನ ಮನೆಗೆ ಹೊರಟು ಹೋದ ಕರ್ಕೊಂಡು. ಬೃಹಸ್ಪತಿಸ್ತದ್ವಿರಹಾಗ್ನಿದಗ್ಧ ತದ್ಧ್ಯಾನ ನಿಷ್ಠೈಕ ಮನಾ ಬಭೂವ ಶಶಾಕ ಶಾಪಂ ನ ತದಾತುಮಸ್ಮೈ ನಮಂತ್ರ ಶಸ್ತ್ರಾಗ್ನಿ ವಿಚೈರಚೇಚೈಹಿ. ಸಿಟ್ಟು ಬಂತು ಬೃಹಸ್ಪತ್ಯಾಚಾರ್ಯರಿಗೆ, ಚಂದ್ರನಿಗೆ ಶಾಪ ಕೊಡಬೇಕು ಅಂತ. ಆದರೆ ಶಾಪ ಕೊಟ್ರೆ ಪರಿಣಾಮ ಆಗಿಲ್ಲ ಅನ್ನೋದನ್ನು ತಿಳಿದುಕೊಂಡಿದ್ರು. ಹೀಗಾಗಿ ಮಂತ್ರದಿಂದಲೋ ಶಸ್ತ್ರದಿಂದಲೋ ವಿಷದಿಂದಲೋ ಅಗ್ನಿಯಿಂದಲೋ ಏನು ಮಾಡ್ಲಿಕ್ಕಾಗಲ್ಲ. ಖಂಡಿತ. ಆ ತತ್ಕಾಲದಲ್ಲಿ ವರ ಇತ್ತಲ್ಲ, ಬ್ರಹ್ಮದೇವರ ಭಯ ಇತ್ತು. ಹೀಗಾಗಿ ದೊಡ್ಡವರಾಗಿದ್ರು ಏನು ಮಾಡ್ಲಿಕ್ಕಾಗ್ಲಿಲ್ಲ. ಸಯಾಚಯ ಮಾಸ ತತಸ್ತು ದೈನ್ಯಾತ್ ಸೋಮಂ ಸ್ವಭಾರ್ಯಾರ್ಥ ಮನಂಗ ತಪ್ತಃ. ಬೃಹಸ್ಪತ್ಯಾಚಾರ್ಯರು ಹೋಗಿ ನೇರವಾಗಿ ಚಂದ್ರನ ಮನೆ ಬಾಗಿಲು ಬಡದು ನನ್ನ ಹೆಂಡತಿಯನ್ನು ಕಳಿಸಿಕೊಡು ಅಂತ ಕೇಳಿದ್ರು. ಸಯಾಚ್ಯಮಾನೋಪಿ ದದೌ ನತಾರಾಂ ಬೃಹಸ್ಪತೆ ತತ್ಸುಖ ಪಾಶಬದ್ಧ. ಇವನು ಕೂಡ ತಾರೆಯನ್ನ ಕೊಡಲು ಒಪ್ಪಲಿಲ್ಲ. ಮಹೇಶ್ವರೇಣಾಥ ಚತುರ್ಮುಖೇಣ ಸಾಧ್ಯೈರ್ಮರುದ್ಭಿಃ ಸಹ ಲೋಕಪಾಲೈಃ ದದೌ ತದಾತ ಯದಾ ತಾಂ ನ ಕಥಂಚಿದಿಂದುಃ ತದಾ ಶಿವಕ್ರೋಧ ಪರೋ ಬಭೂವ. ಎಲ್ಲರೂ ಕೇಳಿದ್ರು. ಚತುರ್ಮುಖ, ಸಾಧ್ಯ ದೇವತೆಗಳು, ಮರುತ್ತುಗಳು, ಎಲ್ಲ ಲೋಕಪಾಲಕರು ಚಂದ್ರನಿಗೆ ಹೇಳಿದ್ರು ಬಿಟ್ಟು ಬಿಡು ಅವಳನ್ನ ಅಂತ. ಕೇಳಲಿಲ್ಲ. ಯೋ ವಾಮದೇವ ಪ್ರಥಿತ ಪೃಥಿವ್ಯಾಂ ಅನೇಕ ರುದ್ರಾರ್ಚಿತ ಪಾದ ಪದ್ಮಃ ತತಸ್ಸ ಶಿಷ್ಯೋ ಗಿರಿಶ ಪಿನಾಕಿ ಬೃಹಸ್ಪತಿ ಸ್ನೇಹವಚಾನುಬದ್ಧ. ಕಡೆಗೆ ಸದಾಶಿವ ಸಿಟ್ಟು ಮಾಡಿಕೊಂಡು ಬೃಹಸ್ಪತ್ಯಾಚಾರ್ಯರ ಪರವಾಗಿ ನಿಂತು ಧನುರ್ಗೃಹೀತ್ವಾ ಜಗವಂ ಪುರಾರಿಹಿ ಜಗಾಮ ಭೂತೇಶ್ವರ ಸಿದ್ಧಜುಷ್ಟ. ಬಿಲ್ಲನ್ನ ಹಿಡಿದು ಬಂದ ಯುದ್ಧಕ್ಕೆ ಅಂತ. ಅಷ್ಟು ಹೊತ್ತಿಗೆ ಚಂದ್ರನಿಗೆ ಎಲ್ಲಾ ದೈತ್ಯರು ಸಪೋರ್ಟು. ನೀನು ಏನು ಮಾಡಿದ್ರು ಬಿಟ್ಕೊಡ್ಬೇಡ, ನಿನ್ನ ಪಾಲಿಗೆ ನಾವಿದ್ದೇವೆ ಅಂತ. ಈ ರೀತಿ ಒಬ್ಬ ನಾಯಕ ಕಿಡ್ನಾಪ್ ಆಗೋದು ಹೀಗೆ. ಯಾಗ ಯಜ್ಞ ಮಾಡಿದ, ನಾರಾಯಣನ ವರ ಪಡೆದ, ಆಗ ಹತ್ತಿರ ಬರದ ಅಸುರರು ಈಗ ಹತ್ತಿರ ಬಂದರು. ಎರಡು ಪಕ್ಷ ಆಗೋಯ್ತು. ಎರಡು ಬಣ ಆಗಿ ಯುದ್ಧಕ್ಕೆ ಅಂತ ನಿಂತು ಬಿಟ್ರು. ಅವನ ಜೊತೆಗೆ ಯಾರ್ಯಾರಿದ್ರು? ಯುದ್ಧಾಯತೋ ಮೇನ ವಿಚೇತ ದೀಪ್ತ ತೃತೀಯ ನೇತ್ರಾನಲ ಭೀಮವಕ್ರಃ. ಯಾವಾಗ ಸದಾಶಿವ ನಿಂತ ಬಹಳ ಜನ ಗಣೇಶರು ಬಂದ್ರಂತೆ. ಗಣ ಅಂದ್ರೆ ಒಂದೊಂದು ಹಿಂಡು, ಅವುಗಳ ಒಡೆಯರು. ಅದರಲ್ಲಿ ಎಲ್ಲ ಮುಖ್ಯವಾದ ಗಣೇಶ ಈ ಲಂಬೋದರ ಅನ್ನೋದು ಬಿಟ್ಟರೆ ಬೇರೆ 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 ಗಣೇಶರಿದ್ದಾರೆ. ಅನೇಕ ಗುಂಪು, ಆ ಗುಂಪಿಗೆ ಒಡೆಯರಿದ್ದಾರೆ. ವಿಂಶತ್ಚತುಷ್ಷಷ್ಟಿ ಗಣಾಸ್ತ್ವಯುಕ್ತಾ ಯಕ್ಷೇಶ್ವರ ಕೋಟಿ ಶತೈರನೇಕೈ. ಯಕ್ಷ ಅನೇಕ ಕೋಟಿ ಯಕ್ಷರಿಂದ ಕೂಡಿಕೊಂಡು ಬಂದ.
ಭೇತಾಳಗಳು, ಯಕ್ಷರು, ಉರಗರು, ಕಿನ್ನರರು ಎಲ್ಲರೂ ಕೂಡ ಬಂದರು. ಯಾವಾಗ ಅವರು ರೆಡಿಯಾದರೂ ನಕ್ಷತ್ರ ದೈತ್ಯಾತುರ ಸೈನ್ಯಯುಕ್ತ, ನಕ್ಷತ್ರ ಸೈನ್ಯದಿಂದ, ದೈತ್ಯರ ಸೈನ್ಯದಿಂದ, ಶನೈಶ್ಚರ, ಅಂಗಾರಕ ಎಲ್ಲರೂ ಕೂಡ ಯುದ್ಧಕ್ಕೆ ಚಂದ್ರನನ್ನ ಸಪೋರ್ಟ್ ಮಾಡ್ತೇವೆ ಅಂತ ಬಂದರು. ಈ ರೀತಿ ಇಡೀ ಬ್ರಹ್ಮಾಂಡದ 2 ಭಾಗ ಆಗಿ ಹೋಯಿತು. ನಾವೆಲ್ಲ ಯುದ್ಧ ಮಾಡಿದ್ರೆ 100, 100, 1 ಕೋಟಿ ಆಗಬಹುದು ಹಬ್ಬಬ್ಬ ಅಂದ್ರೆ. ಇಲ್ಲಿ ಹಾಗಲ್ಲ, ಇಡೀ ಬ್ರಹ್ಮಾಂಡ 2 ಭಾಗ ಆಗೋಯ್ತು. ಈ ಥರದ ಗ್ಯಾಂಗ್ ವಾರ್ ಯಾರಿಗೆ ಬೇಕು ಹೇಳಿ? ಇಡೀ ಬ್ರಹ್ಮಾಂಡ 2 ಭಾಗ ಆಗೋಯ್ತು. ಅಥಾಭವದ್ ಭೀಷಣ ಭೀಮ ಸೈನ್ಯದ್ವಯಸ್ಯಾಪಿ ಮಹಾಹವೋತೌ ಅಶೇಷ ಸತ್ವಕ್ಷಯಕೃತ್ ಪ್ರವೃದ್ಧ ತೀಕ್ಷ್ಣಾಯುಧಾಸ್ತ್ರಜ್ವಲನೈಕರೂಪ. ಯಾರ್ಯಾರು ಬ್ರಹ್ಮಾಂಡದ ಪ್ರಧಾನವಾದ ಪಾತ್ರ ವಹಿಸಿದ್ರೋ ಬ್ರಹ್ಮಾಂಡವೆಂಬ ಚಕ್ರ ಚಾಲನೆಯಲ್ಲಿ ಎಲ್ಲರೂ ನಿಂತುಬಿಟ್ರು. ಆಗ ಎಲ್ಲ ಪ್ರಜೆಗಳಿಗೆ ಭಯ ಆಗ್ತಾ ಇದ್ದಾಗ ಬ್ರಹ್ಮದೇವರು ಬಂದರು. ಪ್ರವೃದ್ಧ ಮಾಲೋಕ್ಯ ಪಿತಾಮಹೋಪಿ ಅಂತ ಪ್ರವಿಶ್ಯಾಥ ಕಥಂ ಕಥಂಚಿತ್ ನಿವಾರಯಾಮಾತ ತುರೈಸ್ಸಹೈವ. ಬಂದು ಮಧ್ಯದಲ್ಲಿ ತಡೆದ್ರು. ಯುದ್ಧ ಮಾಡಬೇಡಿ, ಸೋಮ ಪಾಪಗ್ರಹಸ್ತ್ವಂ ಭವಿತಾ ಜನೇಚು ಶಾಂತೋಪ್ಯಲಂ ನೂನಮಥೋಸಿತಾಂತೆ. ನೀನು ನೋಡ್ಲಿಕ್ಕೆ ಚಂದ, ಆದರೆ ಪಾಪಗ್ರಹವಾಗ್ತಿ ಎಂದ್ರು. ಪರಸ್ತ್ರೀ ಹರಣ ಮಾಡೋದಾ? ಅದಕ್ಕೆ ಚಂದ್ರ ನೀಚನಿದ್ದ ಅಂದ್ರೆ ಅವನ ಮನಸ್ಸು ಒಂದು ಚೂರು ಚೆನ್ನಾಗಿರಲ್ಲ. ಭಾರ್ಯಾಮಿಮಾಂ ಅರ್ಪಯ ವಾಕ್ಪತೆಸ್ತುಂ ನ ಚಾವಮಾನೋಸ್ತಿ ಪರಸ್ವಹಾರೇ. ಬೇರೊಬ್ಬರ ಒಡವೆಯನ್ನು ಕದಿಯುವುದರಲ್ಲಿ ನಾಚಿಕೆ ಬೇಡವ ನಿನಗೆ? ಮಾಡ್ತಾರ ಹೀಗೆ ಅಂತ ಬ್ರಹ್ಮದೇವರು ಗದರಿಸಿದ್ರು. ಗದರಿಸಿದಾಗ ಚಂದ್ರನಿಗೆ ಬುದ್ಧಿ ಬಂತು. ತಥೇತಿ ಚೋವಾಚ ಹಿಮಾಂಶು ಮಾಲಿ ಯುದ್ಧಾದಪಾಕ್ರಾಮದತ ಪ್ರಚಾಂತಃ ಬೃಹಸ್ಪತಿ ಸ್ವಾಮಪಗೃಶ್ಯತಾರಾಂ ಹೃಷ್ಟೋ ಜಗಾಮಸ್ವಗೃಹಂ ತರುದ್ರಃ. ಹೀಗೆ ಬ್ರಹ್ಮದೇವರ ಗಟ್ಟಿಯಾದ ಒಂದು ನಡೆಯಿಂದ ಸಂತೋಷ ಆಯಿತು. ರುದ್ರದೇವರು ಶಾಂತರಾದರು. ಬೃಹಸ್ಪತಿ ತಾರೆಯನ್ನು ತಗೊಂಡು ಹೊರಟ ಅನ್ನುವಲ್ಲಿಗೆ 23ನೇ ಅಧ್ಯಾಯ. ತತಃ ಸಂವತ್ಸರಸ್ಯಾಂತೆ ದ್ವಾದಶಾದಿತ್ಯ ಸನ್ನಿಭಃ ದಿವ್ಯ ಪೀತಾಂಬರಧರೋ ದಿವ್ಯಾಭರಣಭೂಷಿತಃ ತಾರೋದರಾದ್ವಿನಿಷ್ಕ್ರಾಂತಃ ಕುಮಾರಶ್ಚಂದ್ರ ಸನ್ನಿಭಃ. ಮಗ ಹುಟ್ಟಿದ. ಚಂದ್ರನ್ ಥರಾನೇ ಇದ್ದ. ಸರ್ವಾರ್ಥಶಾಸ್ತ್ರ ವಿದ್ಧೀಮಾನ್ ಹಸ್ತಿಶಾಸ್ತ್ರ ಪ್ರವರ್ತಕ. ಎಲ್ಲಾ ತರಹದ ಶಾಸ್ತ್ರವೂ ಹುಟ್ಟುವಾಗಲೇ ಗೊತ್ತಾಗೋಗಿತ್ತು. ವಿಶೇಷತಃ ಹಸ್ತಿಶಾಸ್ತ್ರ ಪ್ರವರ್ತಕ. ಆನೆಗಳ ಬಗೆಗೆ ಶಾಸ್ತ್ರವನ್ನೇ ಬರೆದ. ಇವತ್ತಿಗೂ ಕೂಡ ಗಜಾಯುರ್ವೇದ ಇದೆ. ಆನೆ ಅನ್ನೋದು ನಮಗೆ ಬಹಳ ಮುಖ್ಯ. ಕಾಡಿನ ಬೆಳವಣಿಗೆಗೆ, ವೃಕ್ಷಗಳ ಬೆಳವಣಿಗೆಗೆ ಒಂದು ಎತ್ತರಕ್ಕೆ, ಗತ್ತಿಗೆ ನಮಗೆ ಆನೆ ಬೇಕು. ಅಷ್ಟೇ ಎತ್ತರ ಇರಬಹುದು, ಜಿರಾಫೆಯೋ ಇನ್ನೇನೋ, ಗಾಂಭೀರ್ಯವೇ ಅದರಲ್ಲಿ. ಆನೆ ಅಂದ್ರೆ ಆನೆಯೇ ಅದು. ಅದನ್ನು ಹತ್ತಿ ಯುದ್ಧ ಗಿದ್ದ ಎಲ್ಲ ಮಾಡ್ಲಿಕ್ಕಾಗತ್ತೆ ಜಿರಾಫೆನ? ಆನೆ ಗಂಭೀರ, ಯಾವುದಕ್ಕೆ ಬೇಕಾದರೂ ಬಲಿಷ್ಠ, ಎಲ್ಲವೂ ಕೂಡ. ಇವತ್ತಿಗೂ ಆಯುರ್ವೇದ ಇದೆ, ಗಜಾಯುರ್ವೇದ. ಮೊದಲನೇ ಬಾರಿ ಗ್ರೀಕರಿಗೆ ಆನೆ ನೋಡಿ ಗಾಬರಿ ಆಗೋಯ್ತು. ಪ್ಲೂಟಾರ್ಕ್ ಅಂತ ಹೇಳಿ ಒಬ್ಬ ಇತಿಹಾಸ ತಜ್ಞ, ಅಲೆಕ್ಸಾಂಡರ್ನ ಇತಿಹಾಸವನ್ನ ಬರೆದವ. ಅವನು ಹೇಗೆ ಅಲೆಕ್ಸಾಂಡರ್ ದಿ ಗ್ರೇಟ್ ಆದ್ನೋ ದೇವರಿಗೆ ಗೊತ್ತು. ಅಲೆಕ್ಸಾಂಡರು ಮೊದಲು ತನ್ನ ಒಂದು ಕೌಟಿಲ್ಯದಿಂದ
ಕ್ರೂರತನದಿಂದ ಈ ಅಂಬಿ ಮೊದಲಾದವರನ್ನೆಲ್ಲ ತನ್ನ ಕಡೆ ಮಾಡಿಕೊಂಡ. ಕಷ್ಟಪಟ್ಟು ಪುರೂರವಸ್ಸನ್ನು ಸೋಲಿಸಿದ. ಪೋರಸ್ ಅಂತ ಕರೀತಾರೆ ಇವರು. ಪುರೂರವಸ್ ಅಂತ ಹೇಳಿ ಆಗಿನ ಒಬ್ಬ ರಾಜ ಇದ್ದ, ಅವನನ್ನು ಸೋಲಿಸ್ದ. ಅವನ ಹತ್ರ 2,000 ಆನೆ ಇತ್ತು. ಮೊದಲನೇ ಬಾರಿ ಅದು ಏನೋ ಒಂದು ಹೀಗೆ ಎತ್ಕೊಂಡು ಓಡಿ ಬರ್ತಾ ಇದ್ರೆ ಗಾಬರಿ ಆಗೋಯ್ತು ಇವ್ರಿಗೆ, ಇದು ಯಾವ ಪ್ರಾಣಿನಪ್ಪ ಇದು ಅಂತ. ಆಮೇಲೆ ರಾತ್ರಿ ಅದನ್ನ ಕಟ್ಟಿ ಹಾಕಿ ಬೆಂಕಿ ಕೊಟ್ಟು ಏನೋ ಮಾಡಿ ಆಮೇಲೆ ಮಗದಕ್ಕೆ ಎಷ್ಟಾನೆ ಇದೆ ಅಂದೆ. ಇದರ 5 ಪಟ್ಟು 10,000 ಆನೆ ಇದೆ ಎಂದ್ರು. ಅಯ್ಯೋ ಹೋಗೋದೇ ಬೇಡ. ಅಷ್ಟೊತ್ತಿಗೆ ಅವ್ರಿಗೆ ಎಷ್ಟೋ ದಿವಸಗಳ ಕಾಲ ಊರು ಬಿಟ್ಟು ಅಲೆಕ್ಸಾಂಡರ್ನ ಇದು ಸೈನಿಕರಿಗೆ ಊರೆಲ್ಲ ಬಿಟ್ಟು ಭಾರಿ ಪ್ರಾಬ್ಲಮ್ ಆಗಿ ಹೋಗಿತ್ತು. ಅವನೇನು ಗೆಲ್ಲಲಿಲ್ಲ, ಬಹಳ ಗೆಲ್ಲಲಿಲ್ಲ. ಆದರೆ ಇವರು ಯಾಕೆ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಬರೀತಾರೋ ದೇವ್ರಿಗೆ ಗೊತ್ತು. ಪರಮೋಹ, ಇಷ್ಟೊಂದು ಬುದ್ಧಿ ವ್ಯಾಮೋಹವೇ ನಮ್ಮ ಜನರಿಗೆ. ಪ್ಲೂಟಾರ್ಕ್ ಬರೀತಾನೆ ವಾಪಸ್ ಹೊಟ್ಟೋದ ಅಂತ. ಅರ್ಧದಲ್ಲೇ ಭಾರತಕ್ಕೆ ಸ್ವಲ್ಪ ಎಂಟ್ರಿ ಆಗಿದ್ನೋ ಇಲ್ವೋ ಅಷ್ಟೊತ್ತೊಳಗಡೆ. ಅದಕ್ಕೆ ಅವನಿಗೆ ಅಲೀಕ ಸುಂದರ ಅಂತ ಕರೀತಾ ಇದ್ರು ಭಾರತದವರು. ಅಲೀಕ ಅಂದ್ರೆ ಸುಳ್ಳು, ನಿನ್ನ ಸೌಂದರ್ಯ ಸುಳ್ಳು ಅಂತ. ನಿನ್ನ ವೀರ ಸೌಂದರ್ಯ ಏನಿದೆ ಅದು ಸುಳ್ಳು ಅಂತ ಅಲೀಕ ಸೌಂದರ್ಯ ಅಂತ ಕರೀತಾ ಇದ್ರು ಅವನಿಗೆ. ಇರ್ಲಿ, ಯಾಕೆ ಹೇಳಿದ್ದು ಅಂತಂದ್ರೆ ಆ ಗಜವೈದ್ಯಕವನ್ನು ಬರೆದದ್ದು ಬುಧ. ನಾಮ ಯದ್ರಾಜ ಪುತ್ರೀಯಂ ವಿಶ್ರುತಂ ಗಜವೈದ್ಯಕಂ ರಾಜ್ಞಸ್ತೋಮಸ್ಯ ಪುತ್ರತ್ವಾತ್ ರಾಜಪುತ್ರೋ ಬುಧ ಸ್ಮೃತಃ. ರಾಜಪುತ್ರ ಅಂತ, ರಾಜ ಅಂದ್ರೆ ಚಂದ್ರ, ರಾಜ ಜೈವಾತೃಕ ಸೋಮಃ ಅಂತ. ರಾಜ ಎಲ್ಲರನ್ನ ಸಂತೋಷಗೊಳಿಸ್ತಾನೆ ರಾಜ ಅಂತ. ರಂಜನಾಥ್ ರಾಜ, ರಾಜ ಪ್ರಕೃತಿ ರಂಜನಾಥ್ ಅಂತ ಇವನಿಗೂ. ಯಾರು ಸಂತೋಷಗೊಳಿಸ್ತಾನೋ ಅವನು ರಾಜ. ನಿದ್ರಣೆ ಇಲ್ಲ ಈಗ. ರಾಜ ಪ್ರಕೃತಿ ರಂಜನಾಥ್. ಜಾತ ಮಾತ್ರ ಸತೇಜಾಂಸಿ ಸರ್ವಾಣ್ಯೇವಾ ಜಯದ್ಬಲಿ. ಹುಟ್ಟಿದೊಡೆಯೇ ತನ್ನ ತೇಜಸ್ಸಿನಿಂದ ಎಲ್ಲರನ್ನೂ ಗೆದ್ದ. ತೇಜಸ್ಸಿನಿಂದ ಗೆದ್ದ ಅಂದ್ರೆ ಎಲ್ಲರೂ ಇಷ್ಟಪಟ್ಟರು ಅವನನ್ನ. ಜಾತ ಮಾತ್ರ ಸತೇಜಾಂಸಿ ಬ್ರಹ್ಮಾದ್ಯಾಸ್ತತ್ರ ಚ ಜಗ್ಮುಹು ದೇವಾ ದೇವರ್ಷಿಭಿಸ್ತದಾ. ಬ್ರಹ್ಮಾದಿಗಳು ಬಂದ್ರಂತೆ. ಆಯ್ತಾ. ಬೃಹಸ್ಪತಿ ಗೃಹೇ ತರವೇ ಜಾತಕರ್ಮೋತ್ಸವೇ ತದಾ. ಜಾತಕರ್ಮ ಮಾಡಬೇಕಲ್ಲ, ಎಲ್ಲರೂ ಬೃಹಸ್ಪತಿಯ ಮನೆಯಲ್ಲಿ ಸೇರಿದರು. ದೇವತೆಗಳೆಲ್ಲ ಕೇಳಿದ್ರು, ಕೇನ ಜಾತ ಕುಮಾರಕಃ, ಯಾರ ಮಗ ಇದು ಅಂತ. ಅವಳು ನಾಚಿಕೆಯಿಂದ ಏನೂ ಹೇಳಲೇ ಇಲ್ಲ. ಪುನಃ ಪೃಷ್ಟ ಲಜ್ಜಯಂತಿ ವರಾಂಗನ. ಪದೇ ಪದೇ ಕೇಳ್ತಾ ಇದ್ರು, ಹೇಳ್ತಾ ಇಲ್ಲ. ಸೋಮಸ್ಯೇತಿ ಚಿರಾದಾಹ ತಥೋ ಗೃಹಾದ್ವಿಧುಸ್ಸುತಂ. ಸೋಮಸ್ಯ ಅಂತ ನಿಧಾನಕ್ಕೆ ಹೇಳಿದ್ಲು. ಆಮೇಲೆ ಆ ಮಗುವನ್ನ ಚಂದ್ರ ತಗೊಂಡ. ಬುಧ ಇತ್ಯಕರೋನ್ನಾಮ. ಬುಧ ಅಂದ್ರೆ ಬುದ್ಧಿವಂತ ಅಂತ ನಾಮಕರಣ ಮಾಡಿದ. ಪ್ರಾದಾದ್ರಾಜ್ಯಂಚ ಭೂತಲೇ ಅಭಿಷೇಕಂ ತತಕೃತ್ವ ಪ್ರಧಾನಮಕರೋದ್ವಿಭು. ಆ ಬುಧನಿಗೆ ಗ್ರಹಸ್ವಾಮ್ಯಂ ಪ್ರದಾಸ್ಯಾಥ. ಇವನಿಗೆ ಗ್ರಹಗಳಲ್ಲಿ ಅತ್ಯಂತ ಒಳ್ಳೆಯ ಸ್ಥಾನ ಇರಲಿ ಅಂತ ಬ್ರಹ್ಮದೇವರು ಕೊಟ್ರಂತೆ. ಹೀಗಾಗಿ ಬುಧ ಉಚ್ಚ ಇದ್ರೆ ಬಹಳ ಬುದ್ಧಿ ಇರುತ್ತೆ. ಆಮೇಲೆ ಗ್ರಹಸ್ವಾಮ್ಯ, ಇದು ಗೃಹಸ್ವಾಮ್ಯ ಅಂತ ಆಗಿ ಹೋಗಿದೆ, ಗ್ರಹಸ್ವಾಮ್ಯ ಅಂತ ಆಗಬೇಕು. ಇಳೋದರೇಚ ಧರ್ಮಿಷ್ಠಂ ಬುಧ ಪುತ್ರಂ ಅಜೀಜನತ್. ಆಮೇಲೆ ಇಳ ಅಂತ ಹೇಳಿ ಒಬ್ಳು ಮಾಜಿ ಗಂಡಸು, ಅವಳು ಸುದ್ಯುಮ್ನ ಅಂತ ಒಬ್ಬ ರಾಜ ಇದ್ದ. ಹೆಣ್ಣು ಹುಟ್ಟಬೇಕು ಅಂತ ವೈವಸ್ವತ ಮನುವಿನ ಹೆಂಡತಿಯ ಆಸೆ. ಅದು ಗೊತ್ತಾಗೋಯ್ತು ಮನುವಿಗೆ. ತಡದ, ಇಲ್ಲ ಗಂಡೆ ಹುಟ್ಟಬೇಕು ಅಂದ. ಗರ್ಭದಲ್ಲಿಯೇ ಲಿಂಗ ಬದಲಾವಣೆ ಆಯಿತು. ಹುಟ್ಟಿದ್ದು ಸುದ್ಯುಮ್ನ. ಅವನು ಇಳಾವೃತ ಖಂಡಕ್ಕೆ ಹೋಗಿ ಹೆಣ್ಣಾಗೋದ. ಅದಕ್ಕೆ ಇಳ ಅಂತಾನೆ ಅವನ ಹೆಸರು. ಅವನು ಬುಧನ ಬಳಿ ಬಂದಾಗ ಬುಧ
ಅವನು ಗೊತ್ತಾಯಿತು. ಆದರೆ ನಾನು ನಿನ್ನಲ್ಲಿ ಒಂದು ಪುತ್ರೋತ್ಪತ್ತಿಯನ್ನು ಮಾಡ್ತೇನೆ ಆಯಿತು ಅಂತ 1 ತಿಂಗಳು ಹೆಣ್ಣಾಗಿ 1 ತಿಂಗಳು ಗಂಡಾಗಿ ಇರೋದಾಯಿತು. ಹೀಗೆ ನಮಗೆಲ್ಲ ಬೇಗ ಅವಸರ ಮಾಡಿದ್ರೆ 7 ತಿಂಗಳಿಗೆ ಹುಟ್ಟಿದ್ಯಾ ಅಂತ ಕೇಳ್ತಾರೆ. ಅವನಿಗೆ ಇನ್ನೇನು ಕೇಳಬೇಕೋ ಏನೋ, 9 18 ತಿಂಗಳು ಹಾಗೆ ಇದ್ದಿದ್ದವನು. ಪುರೂರವಸ್ ಅಂತ ಅವನಿಗೆ ಹೆಸರಾಯಿತು. 100 ಅಶ್ವಮೇಧಗಳನ್ನು ಮಾಡಿದ. ಹಿಮವತ್ ಇಳೆ 1 ತಿಂಗಳು ಸುದ್ದಿಮ್ನ, 1 ತಿಂಗಳು ಇಳೆ. ಆಗ ಇವಾಗ ಗರ್ಭ ಸ್ಲಿಪ್ ಆಗ್ತಾ ಇತ್ತು. 4 ತಿಂಗಳಾದ್ರೆ 2 ತಿಂಗಳ ಲೆಕ್ಕ. ಯಾಕೆಂದ್ರೆ 1 ತಿಂಗಳು ಗಂಡಾಗಿರ್ಬೇಕಾದ್ರೆ ಏನು ಕುರುಹೇ ಇಲ್ಲ. ಅದು ಏನು ವಿಚಿತ್ರವೋ ಏನು ಕಥೆಯೋ. ಇದೆಲ್ಲ ನಾವು ಶಾಸ್ತ್ರ ಪ್ರಮಾಣ ಇದೆ ಅಷ್ಟೇ, ಮಾತು ಪ್ರಮಾಣ. ಇದನ್ನು ನಾವು ಯಾವುದೇ ಸೈನ್ಸಿನಿಂದೆಲ್ಲ ಪ್ರೂವ್ ಮಾಡ್ಲಿಕ್ಕಾಗಲ್ಲ, ಹೋಗಲೂಬಾರದು. ಅಲ್ಲ, ಗುರುಗಳು ಕೂಡ ಒಂದು ಹಂತದಲ್ಲಿ ಸೈನ್ಸನ್ನ ಯಾಕೆ ಕೇಳಿದ್ರು, ಆವತ್ತಿನ ಟ್ರೆಂಡ್ ಈಸ್ ಇಟ್ ಸೈಂಟಿಫಿಕ್ ಅಂತ ಕೇಳ್ತಾ ಇದ್ರು. ಆಗ ಅವರು ಉಪನ್ಯಾಸ ಕ್ಷೇತ್ರಕ್ಕೆ ಬಂದಾಗ ಈಸ್ ಇಟ್ ಸೈಂಟಿಫಿಕ್ ಅಂತ ಕೇಳ್ತಾ ಇದ್ರು. ಜನ ಒಂದೊಂದು ಟೈಮಿನಲ್ಲಿ ಒಂದೊಂದು ಪ್ಯಾರಾಮೀಟರ್ ಇಟ್ಕೊಂಡ್ಬಿಟ್ಟಿರ್ತಾರೆ ಬುದ್ಧಿವಂತಿಕೆಯನ್ನು ಗುರುತಿಸ್ಲಿಕ್ಕೆ. ಅದಕ್ಕಿಂತ ಮೊದಲು ನೀನು ಏನೇ ಹೇಳು, ತಾರ್ಕಿಕವಾದ ಪರಿಷ್ಕಾರದಲ್ಲಿ ಹೇಳಿದ್ರೆ ನೀನು ಬುದ್ಧಿವಂತ ಅಂತ ಆವತ್ತಿನ ಕಾಲದ ಜನ. ಆದರೆ ಅದು ಯಾವುದು ಬುದ್ಧಿವಂತಿಕೆ ಮಾಪಕ ಅಲ್ಲ. ಆಮೇಲೆ ಇಂಗ್ಲೀಷಲ್ಲಿ ಹೇಳಿದ್ರೆ ಸರಿ, ಇವರು ಸಭ್ಯರು ಅಂತ ಆ ತರಹ ನಂಬುವವರು ಇದ್ದಾರೆ. ಮೋಸ ಮಾಡೋದಾದ್ರೂ ಇಂಗ್ಲೀಷಲ್ಲಿ ಮೋಸ ಹೋದರೆ ನಮಗೆ ನೆಮ್ಮದಿಯಪ್ಪ, ಇಂಗ್ಲೀಷಲ್ಲಿ ಮೋಸ ಹೋಗ್ಬೇಕಷ್ಟೆ. ಹಾಗೆ ನಮ್ಮ ಜನ ಒಂದೊಂದು ಪ್ಯಾರಾಮೀಟರ್ ಇಟ್ಕೊಂಡ್ಬಿಡ್ತಾರೆ. ಅವರು ಅವಾಗ ಸೈನ್ಸನ್ನು ಅನೇಕ ಅಳವಡಿಸಿ ಹೇಳ್ತಾ ಇದ್ರು. ಈಗ ಅದರ ಅವಶ್ಯಕತೆಯೂ ಇಲ್ಲ. ಹೀಗಾಗಿ ಬಹಳ ಸೈಂಟಿಸ್ಟರನ್ನು ಕೋಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸೈಂಟಿಫಿಕ್ ಆಗಿ ಯೋಚನೆ ಮಾಡೋದು ಅರ್ಥ ಇಲ್ಲ. ಅದನ್ನು ಇದು ಮಾಡೋದು ಇಲ್ಲ, ಹೀಗೊಂದು ಇತ್ತು, ಸೂಕ್ಷ್ಮವಾಗ್ತಾ ಇತ್ತು, ಆ ಬೇರೆ ದೇಹ ಇತ್ತು, ಎಲ್ಲ ಏನು ಬೇಡ. ಮೂಲದಲ್ಲಿ ಸುದ್ದಿಮ್ನ ಗಂಡು ಜೀವಪ್ಪ, ಅದರಿಂದಾಗಿಯೇ ಹೆಣ್ಣು ಗಂಡು ಹೆಣ್ಣು ಗಂಡು ಆಗಿದ್ದು. ಹೆಣ್ಣಾಗಿರ್ಲಿಲ್ಲ, ಅವನು ಮೂಲದಲ್ಲಿ ಹೆಣ್ಣಾಗಿರ್ಲಿಲ್ಲ, ಹೆಣ್ಣು ಗಂಡಾಗಲ್ಲ. ಪುರೂರವ ಇತಿ ಖ್ಯಾತಃ ಸರ್ವಲೋಕ ನಮಸ್ಕೃತಃ. ಪುರೂರವಸ್ ಏನು ಮಾಡಿದ, ಹಿಮವತ್ ಶಿಖರೇ ರಮ್ಯೆ ಸಮಾರಾಧ್ಯ ಜನಾರ್ದನಂ. ನಾರಾಯಣನನ್ನ ಆರಾಧನೆ ಮಾಡಿ ಲೋಕೈಶ್ವರ್ಯವನ್ನು ಹೊಂದಿದ. ಕೇಶಿ ಮೊದಲಾದ ಕೋಟ್ಯಂತರ ಜನ ದೈತ್ಯರು ನಾಶ ಹೊಂದಿದರು. ಉರ್ವಶಿ ತಸ್ಯ ಪತ್ನಿತ್ವಂ ಅಗಮದ್ರೂಪ ಮೋಹಿತ. ಉರ್ವಶಿ ಏನು ಮಾಡಿದಳು, ಅವನ ಗೆಳತಿಯಾದ್ಲು ಅನ್ಬೇಕು. ವಿಷ್ಣು ಪ್ರಸಾದ ದೇವೇಂದ್ರೋ ದದಾ ವರ್ಧಾಸನಂ ತದಾ. ದೇವರ ಅನುಗ್ರಹದಿಂದ ಪುರೂರವಸನಿಗೆ ಇಂದ್ರ ತನ್ನ ಆಸನದಲ್ಲಿ ಅರ್ಧವನ್ನು ಕೊಟ್ಟ. ಧರ್ಮಾರ್ಥ ಕಾಮಾನ್ ಧರ್ಮೇಣ ಸಮಮೇವಾಭ್ಯಪಾಲಯತ್. ಧರ್ಮ ಅರ್ಥ ಕಾಮಗಳನ್ನ ಧರ್ಮದ ಜೊತೆಗೇನೆ ಪಾಲಿಸಿದ. ಇದಾದ ಮೇಲೆ ಒಂದು ಕಥೆ ಬರುತ್ತೆ. ಇದನ್ನ ಅರ್ಥವಾದ ಅಂತ ಕರೀತಾರೆ. ಪುರಾಣಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದದ್ದು ಹೇಗೆ ಅಂತನ್ಲಿಕ್ಕೆ ಈ ಕಥೆಯನ್ನು ನಿಮಗೆ ಇಲ್ಲಿ ಇರುವ ಹಾಗೆ ಹೇಳ್ತೇನೆ. ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ನಂತರ ಹೇಳ್ತೇನೆ. ಇದು ಇರೋದು ಹೀಗೆ. ಏನು, ಧರ್ಮ ಅರ್ಥ ಕಾಮ 3 ಜನ ಅವನನ್ನು ನೋಡ್ಲಿಕ್ಕೆ ಅಂತ ಬಂದ್ರಂತೆ. ಇದು ಮತ್ಸ್ಯ ಪುರಾಣದ ಕಥೆ. ಧರ್ಮಾರ್ಥ ಕಾಮ ಸಂದ್ರಷ್ಟುಂ ಆ ಜಗ್ಮುಃ ಕೌತುಕಾತ್ ಪುರಾ ಜಿಜ್ಞಾಸವಸ್ತಚ್ಚರಿತಂ ಕಥಂ ಪಶ್ಯತಿ ನ ಸಮಂ. ಧರ್ಮ ಅರ್ಥ ಕಾಮ 3 ಜನರು ಯಾಕೆ ಬಂದರು ಅಂದ್ರೆ ಒಂದು ಕೌತುಕ. ನಮ್ಮನ್ನ ಇವನು ಹೇಗೆ ನೋಡ್ತಾನೆ, ನಮ್ಮ 3 ಜನರಲ್ಲಿ ಯಾರಿಗೆ ಹೆಚ್ಚು ಗೌರವ ಕೊಡ್ತಾನೆ ಅಂತ ಅವ್ರಿಗೆ ತಲೆನಲ್ಲಿ ಬಂದ ಕೂಡಲೇ ಆಸನತ್ರಯಮಾನೀಯ ದಿವ್ಯಂ ಕನಕಭೂಷಿತಂ. 3 ಫಸ್ಟ್ ಕ್ಲಾಸ್ ಬಂಗಾರದ ಕುರ್ಚಿಗಳನ್ನು ಹಾಕಿದನಂತೆ. ನಿವಿಶ್ಯಾಥಾ ಕರೋತ್ ಪೂಜಾಂ ಈಶದ್ಧರ್ಮೇಧಿಕಾಂ ಪುನಃ. ಮೊದಲು ಧರ್ಮಕ್ಕೆ ಹೆಚ್ಚಿನ ಪೂಜೆಯನ್ನು ಮಾಡದಂತೆ. ಅದಕ್ಕೆ ಸಿಟ್ಟು ಬಂತಂತೆ ಅರ್ಥಕಾಮಗಳಿಗೆ.
ಜಗ್ಮತು ಸ್ಥೇನ ಕಾಮಾರ್ಥೌ ಅತಿ ಕೋಪಂ ನೃಪಾಂ ಪ್ರತಿ. ಸಿಟ್ಟು ಬಂದು ಶಾಪ ಕೊಟ್ಟುವಂತೆ ಅವೆರಡು. ಅರ್ಥಶಾಪ ಮದಾತ್ತಸ್ಮೈ ಲೋಭಾತ್ವಂ ನಾಶಮೇಷ್ಯಸಿ. ಅರ್ಥಕ್ಕೆ ಸಿಟ್ಟು ಬಂದು ಶಾಪ ಕೊಟ್ಟಿತ್ತು, ನೀನು ಲೋಭದಿಂದ ನಾಶ ಆಗ್ತೀಯ ಅಂತ. ಕಾಮೋಪ್ಯಾಹ ತವೋನ್ಮಾದೋ ಭವಿತಾ ಗಂಧಮಾದನೇ. ಕಾಮ ಶಾಪ ಕೊಡ್ತಂತೆ, ನೀನು ಕಾಮದಿಂದ ಉನ್ಮಾದವನ್ನ ಹುಚ್ಚುತನವನ್ನ ಹೊಂದುತ್ತೀಯ ಅಂತ ಶಾಪ ಕೊಟ್ಟಿತು. ಹೀಗೆ ಅರ್ಥಕಾಮಗಳ ಶಾಪವನ್ನು ಪಡೆದ. ಧರ್ಮೋಪ್ಯಾಹ ಚಿರಾಯುಸ್ತ್ವಂ ಧಾರ್ಮಿಕಶ್ಚ ಭವಿಷ್ಯತಿ. ಧರ್ಮ ಹೇಳಿತಂತೆ ನೀನು ದೀರ್ಘಕಾಲ ಬದುಕ್ತೀಯ, ಧಾರ್ಮಿಕನಾಗ್ತೀಯ, ನಿನ್ನ ಸಂತತಿ ಚಂದ್ರನ ತನಕ ಇರುತ್ತೆ, ಚಂದ್ರ ಸೂರ್ಯರಿರುವ ತನಕ ಇರುತ್ತೆ ಅಂತ ಹೇಳಿ ಇತ್ಯುಕ್ತ್ವಾಂತರ್ದಧು ಸರ್ವೇ ರಾಜ ರಾಜ್ಯಂ ತದನ್ವಭೂತ್. ಈ ರೀತಿಯಾಗಿ ಅವು ಕಣ್ಮರೆಯಾದವು. ರಾಜ ಮುಂದುವರಿಸಿದ ರಾಜ್ಯವನ್ನ. ಈ ತರಹ ಇದು ಹೇಳುತ್ತೆ. ಇದರ ಅರ್ಥ ಏನು? ಧರ್ಮ ಅರ್ಥ ಕಾಮಗಳಲ್ಲಿ ಹೆಚ್ಚಿನ ಇಂಪಾರ್ಟೆನ್ಸ್ ಧರ್ಮಕ್ಕೆ ಕೊಡ್ತಾ ಇದ್ದ. ಅದರಿಂದಾಗಿ ಏನಾಯಿತು, ಒಳಗಡೆ ಹುದುಗಿಸಿಟ್ಟ ಕಾಮ ಭುಗಿಲೆದ್ದಿತು, ಅರ್ಥದ ಬಯಕೆ ಭುಗಿಲೆದ್ದಿತು. ಈ ಮಾನಸಿಕವಾಗಿಯೇ ಅರ್ಥ ಮಾಡ್ಕೊಳ್ಬೇಕಿದನ್ನ. ಯಾಕೆಂದ್ರೆ ಬೇರೆ ಯಾವ ಪುರಾಣಗಳಲ್ಲಿಯೂ ಈ ಕಥೆ ಇಲ್ಲ, ಭಾಗವತದಲ್ಲಿಯೂ ಈ ಕಥೆ ಇಲ್ಲ. ಮಹಾಭಾರತದಲ್ಲಿ ಇದಿಲ್ಲ. ಬೇರೆ ಎಲ್ಲ ಪುರಾಣಗಳ ಕಥೆ ಮಹಾಭಾರತಾದಿಗಳಲ್ಲಿ ಇಲ್ಲದ್ದು ಬಂದಾಗ ನೀವು ಮಹಾಭಾರತಕ್ಕೆ ಹೋಲಿಸಿ ಮಹಾಭಾರತದ ಮೂಲಕ ವ್ಯಾಖ್ಯಾನ ಮಾಡಬೇಕು ಅಂತ ಹೇಳಿ ಪ್ರಾಚೀನ ಪದ್ಧತಿ. ಅದರಿಂದ ಮಹಾಭಾರತದಲ್ಲಿ ಈ ಕಥೆ ಇಲ್ಲ. ಇದು ಇತಿಹಾಸ ಅಂತ ನಾವು ತಗೊಳ್ಬಾರದು. ಇತಿಹಾಸ ಮಹಾಭಾರತವೇ. ಪುರಾಣಗಳ ಲಕ್ಷಣ ಏನು ಅಂದರೆ ಇತಿಹಾಸ ಬಾಧ್ಯತ್ವಂ, ಮಹಾಭಾರತಕ್ಕೆ ಅನುಗುಣವಾಗಿ ಅರ್ಥೈಸಬೇಕು. ಈಗ ಉದಾಹರಣೆಗೆ ಭಾಗವತದಲ್ಲಿಯೇ ಇರುವ ಒಂದು ಪ್ರಸಂಗ ಇದೆ. ಧರ್ಮರಾಜ ಹೋದನಂತೆ, ನಮಸ್ಕಾರ ಮಾಡಲಿಕ್ಕೆ ಅಂತ ಹೋದಾಗ ಅಲ್ಲಿ ಧೃತರಾಷ್ಟ್ರ ಕಾಣಲಿಲ್ಲ. ಅಯ್ಯೋ ಎಲ್ಲೋ ಹೊಟ್ಟೋದ್ರು ಅಂತ ಅನ್ಕೊಂಡ. ಆಮೇಲೆ ಸಂಜಯ ಬಂದ, ಅಯ್ಯೋ ನಾನು ವಂಚಿತನಾದೆ ಎಂದ. ಅಲ್ಲ ಮಾರಾಯ, ಹೇಳಿ ಅಲ್ವಾ ಹೋಗಿದ್ದವರು, ನಾನು ಹೋಗ್ತೇನೆ ಅಂತ ಧೃತರಾಷ್ಟ್ರ ಹೇಳಿ, ಕಡೇ ಒಂದು ಶ್ರಾದ್ದ ಮಾಡಿಬಿಡ್ತೇನೆ ಅಂತ ಹೇಳಿ ಎಲ್ಲ ಮಾಡಿ ತಾನೇ ಹೋಗಿದ್ದು. ಈಗೆಂಥದ್ದು ಇದ್ದಕ್ಕಿದ್ದ ಹಾಗೆ? ಹೌದು, ಮಹಾಭಾರತದಲ್ಲಿ ಹೇಳಿದ್ದಕ್ಕನುಗುಣವಾಗಿ ಅರ್ಥೈಸಬೇಕು ಭಾಗವತವನ್ನ. ಪ್ರತಿ ದಿವಸ ಧೃತರಾಷ್ಟ್ರ ಕೂಡ್ತಾ ಇದ್ದ ಜಾಗಕ್ಕೆ ನಮಸ್ಕಾರ ಮಾಡ್ತಾ ಇದ್ದ. ಒಮ್ಮೆ ನಮಸ್ಕಾರ ಮಾಡಿದಾಗ ಮಧ್ವಾಚಾರ್ಯರು ಬರೀತಾರೆ, ತಸ್ಯ ಮನಸಿ ವಿಪದ್ಭಾವೋ ಬಭೂವ, ಇಲ್ಲ ಅವರಿನ್ನು ಬದುಕಿಲ್ಲ ಅಂತ ಹೇಳಿ ಅನ್ನಿಸಿತು. ಅದನ್ನ ಪುರಾಣ ಆ ರೀತಿ ಹೇಳಿದ್ದು. ಅದೇ ಅವ್ರು ಹೋದ ಮೇಲೂ ಕೂಡ ಪ್ರತಿ ದಿವಸ ಅವ್ರು ಕೂತ ಜಾಗಕ್ಕೆ ನಮಸ್ಕಾರ ಮಾಡ್ತಾ ಇದ್ದ. ಆ ಕುರ್ಚಿ ಮೇಲೆ ಅವನು ಕೂಡ್ತಾ ಇರಲಿಲ್ಲ ಧರ್ಮರಾಜ. ಆಗ ಒಮ್ಮೆ ಏನಾಯ್ತು, ಓ ಅಪ್ಪ ಇನ್ನಿಲ್ಲ ಅಂತಾಯ್ತು. ಇದು ಇರುವಂತಹ ವಿಚಾರ. ಹೀಗಾಗಿ ಪುರಾಣವನ್ನ ಮಹಾಭಾರತಕ್ಕನುಗುಣವಾಗಿ ನೋಡಿ ವ್ಯಾಖ್ಯಾನ ಮಾಡಿದ್ದು. ಅದೇ ರೀತಿ ಇಲ್ಲಿಯೂ ಕೂಡ ಏನರ್ಥ ಮಾಡಬೇಕು? ಧರ್ಮ, ಕಾಮ, ಅರ್ಥ. ಅದಕ್ಕೆ ಅಭಿಮಾನಿ ಅಂತ ಯಾರಿಲ್ವಲ್ಲ. ಧರ್ಮಾಭಿಮಾನಿ, ಕಾಮಾಭಿಮಾನಿ, ಅರ್ಥಾಭಿಮಾನಿ ಇರೋದಿದ್ರೆ ಈ ಮೂರು ಜನರನ್ನೇ ಮಾಡಬೇಕು. ಧರ್ಮಾಭಿಮಾನಿ ಯಾರು? ಯಮ. ಅರ್ಥಾಭಿಮಾನಿ ಯಾರು? ಕುಬೇರ. ಕಾಮಾಭಿಮಾನಿ ಯಾರು? ಮನ್ಮಥ ಅಂತ ಅರ್ಥ ಮಾಡಬೇಕು. ಆದರೆ ಅದಕ್ಕಿಂತ ಈ ಅರ್ಥವನ್ನ ಹೇಳಬೇಕು. ಧರ್ಮಕ್ಕೆ ಹೆಚ್ಚಿನ ಬೆಲೆ ಕೊಡ್ತಾ ಇದ್ದ. ಆಗ ಮನದೊಳಗಡೆ ಹುದುಗಿದ್ದ ಧರ್ಮದ
ಅರ್ಥದ ಉನ್ಮಾದ, ಅರ್ಥದ ಬಯಕೆ ಅದು ನಡೀತದೆ. ಅಂದಾಗ ಬ್ಯಾಲೆನ್ಸ್ ಮಾಡಬೇಕು ಮೂರನ್ನು ಕೂಡ. ನೋಡಿ, ಒಂದನ್ನು ವಿಪರೀತ ಮಾಡಿಕೊಂಡು ಉಳಿದ ಎರಡನ್ನ ಪೀಡಿಸಿದರೆ ಅದು ಭುಗಿಲದ್ದು ಬಿಡುತ್ತೆ. ಆ ಭುಗಿಲೇಳದಂತೆ ನೋಡ್ಕೊಳ್ಬೇಕು ಅನ್ನೋದು ನಾವು ಕಲಿಯುವ ಒಂದು ಪಾಠ, ನಾವು ಕಲಿಯಬೇಕಾದ ಪಾಠ. ಭುಗಿಲೇಳದಂತೆ ನೋಡ್ಕೊಳ್ಬೇಕು. ಎಲ್ಲ ಕಡೆಯೂ ಅಷ್ಟೇ. ಎಲ್ಲೋ ಒಂದು ಕಡೆ ಆ ದೌರ್ಬಲ್ಯ ಬಂದ್ಬಿಡತ್ತೆ. ಹಾಗಾಗದಂತೆ ಬ್ಯಾಲೆನ್ಸ್ ಮಾಡಬೇಕು. ಅವನು ಪ್ರತಿ ದಿವಸ ಅಹನ್ಯಹನಿ ದೇವೇಂದ್ರಂ ದ್ರಷ್ಟುಂ ಯಾತಿ ಸರಾಜರಾಟ್. ಪ್ರತಿ ದಿವಸ ಅಹನ್ಯಹನಿ ಅವನು ಇಂದ್ರನನ್ನ ನೋಡ್ಲಿಕ್ಕೆ ಹೋಗಿ ಬರ್ತಾ ಇದ್ದ. ಯಾರು? ಪುರೂರವಸ್. ಇಷ್ಟು ನಾವು ನೋಡಬಹುದಾದದ್ದು. ಇನ್ನು 3 ನಿಮಿಷ ಇದೆ, ಆದರೆ ನಾನು ಒಂದು ಸ್ವಲ್ಪ ಬೇಗನೆ ಮುಗಿಸ್ತೇನೆ. ಮುಂದೆಯಿಂದ ಒಂದು ಬೇರೆ ಕಥೆ ಇದೆ, ಅದನ್ನು ಈ ಕಥೆಯ ವಿಸ್ತಾರ ಇದೆ. ಮಾಳವಿಕಾಗ್ನಿ ಮಿತ್ರದಲ್ಲಿ ಒಂದು ಸ್ವಲ್ಪ ಇದನ್ನು ತಗೊಂಡಿದ್ದಾನೆ. ಅಲ್ಲ, ಮಾಳವಿಕಾಗ್ನಿ ಮಿತ್ರ ಅಲ್ಲ, ಇದು ವಿಕ್ರಮೋರ್ವಶೀಯದಲ್ಲಿ ಕಾಳಿದಾಸ ಈ ಕಥೆಯನ್ನ ಆರಾಮಾಗಿ ತಗೊಂಡಿದ್ದಾನೆ. ಅದರಿಂದ ಅದನ್ನು ಸೇರಿಸಿ ನಾವು ಹೇಳಬೇಕಿದೆ. ನಾಳೆಯಿಂದ ಯಥಾಪ್ರಕಾರ ಮಹಾಭಾರತವೇ ಮುಂದೆ ನಡೆಯುತ್ತೆ. ಕೃಷ್ಣಾರ್ಪಣಮಸ್ತು.